ನಮಸ್ಕಾರ ಸ್ನೇಹಿತರೆ. ನಿಮ್ಮ ಬದುಕಿನಲ್ಲಿ ಸಕಾರಾತ್ಮಕ ಶಕ್ತಿ ಪ್ರವೇಶಿಸಬೇಕು. ಮನೆಯಲ್ಲೇ ದೈವಿಕ ಕವಚ ನಿರ್ಮಾಣವಾಗಬೇಕು. ನೀವು ದುಷ್ಟ ದೃಷ್ಟಿಯಿಂದ ದೂರವಿರಬೇಕು. ಕೈ ಹಿಡಿದ ಕೆಲಸಗಳು ವೇಗವಾಗಿ ಯಶಸ್ವಿಯಾಗಬೇಕು. ಹಣದ ಹರಿವು ನಿರಂತರವಾಗಬೇಕು. ಮನಸ್ಸು ಯಾವಾಗಲೂ ಭಾರ ಮುಕ್ತವಾಗಿರಬೇಕು ಎಂಬ ಆಸೆ ನಿಮಗೂ ಇದೆಯಾ? ಹಾಗಾದರೆ ಇವತ್ತಿನ ಈ ವಿಡಿಯೋ ನಿಮ್ಮ ಜೀವನಕ್ಕೆ ಹೊಸ ತಿರುವು ಕೊಡುತ್ತೆ. ಯಾಕೆಂದರೆ ಕಳಸಕ್ಕೆ ಪೂಜೆಯಲ್ಲಿ ಇಟ್ಟ ತೆಂಗಿನಕಾಯಿ ಕೇವಲ ಒಂದು ಹಣ್ಣು ಅಲ್ಲ, ಅದು ದೇವರ ಶಕ್ತಿಯ ಮುಕುಟ, ಮಂಗಳದ ಸಂಕೇತ, ಆಶೀರ್ವಾದದ ಮೂಲ. ಇದನ್ನು ಪೂಜೆಯ ನಂತರ ತಪ್ಪಾಗಿ ನಿರ್ವಹಿಸಿದರೆ ಲಕ್ಷ್ಮಿ ದೂರ ಹೋಗುವ ಸೂಚನೆ. ಮನೆಯಲ್ಲಿ ಕಲಹದ ಶಂಕೆ, ಕೆಲಸಗಳಲ್ಲಿ ವಿಘ್ನದ ಏರಿಕೆ, ಹಣದಲ್ಲಿ ಅಚಾನಕ್ ನಷ್ಟ, ಋಣಬಾಧೆ ಹೆಚ್ಚಳ, ಆರೋಗ್ಯದಲ್ಲಿ ಶಕ್ತಿ ಕುಂಠಿತ, ಮಕ್ಕಳಿಗೆ ಏಕಾಗ್ರತೆಯ ಕೊರತೆ, ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ನೆಲೆಸುವ ದೋಷಗಳು ಕಾಣಿಸಿಕೊಳ್ಳಬಹುದು. ಆದರೆ ಅದೇ ತೆಂಗಿನಕಾಯಿಯನ್ನು ಶ್ರದ್ಧೆಯಿಂದ ಪವಿತ್ರ ನಿಯಮದಂತೆ ದೇವರ ಮುಂದೆ ನೈವೇದ್ಯವಾಗಿ ಹೊಡೆದು ಪ್ರಸಾದವಾಗಿ ಸ್ವೀಕರಿಸಿ ತುಳಸಿ ಗಿಡಕ್ಕೆ ಅರ್ಪಣೆಯಂತೆ ಅದರ ನೀರನ್ನು ಹಾಯಿಸಿದರೆ ನಿಮ್ಮ ಮನೆಯಲ್ಲಿ ದೇವ ಚೈತನ್ಯದ ಸ್ಪಂದನ ಶಾಶ್ವತವಾಗಿ ಜಾಗೃತವಾಗುತ್ತದೆ. ಲಕ್ಷ್ಮಿಯ ಆಕರ್ಷಣಾ ಶಕ್ತಿ ಹೆಚ್ಚುತ್ತದೆ. ದುಷ್ಟ ಶಕ್ತಿ ಬಾಗಿಲಲ್ಲೇ ನಿಲ್ಲುತ್ತದೆ. ಮನಸ್ಸಿನ ಸ್ಥಿಮಿತ ಸ್ಥಿತಿ ವೃದ್ಧಿಯಾಗುತ್ತದೆ. ಪ್ರತಿದಿನವೂ ಶುಭಾರಂಭಗಳ ಫಲಗಳು ವೇಗವಾಗಿ ಸಿದ್ಧಿಯಾಗುತ್ತದೆ. ಪುರಾಣಗಳಲ್ಲೂ ಅಜ್ಜಿಯ ನಂಬಿಕೆಯಲ್ಲೂ ಧಾರ್ಮಿಕ ಶಾಸ್ತ್ರಗಳ ಆಳದಲ್ಲೂ ಹೇಳೋದೇ ಒಂದು: ತೆಂಗಿನಕಾಯಿಯಲ್ಲಿದೆ ಶಕ್ತಿ, ಕಳಸದಲ್ಲಿದೆ ದೇವರ ಉಪಸ್ಥಿತಿ. ಅದನ್ನು ನಾವು ಸ್ವೀಕರಿಸಿದರೆ ಬದುಕು ಮಂಗಳ, ತಿರಸ್ಕರಿಸಿದರೆ ಜೀವನದಲ್ಲಿ ಏರ್ಪಡುವುದು ಕೆಲವೊಮ್ಮೆ ನಮಗೆ ಅರ್ಥವಾಗದ ನಷ್ಟಗಳ ಸರಣಿ. ಎಷ್ಟೋ ಜನರು ಕಳಸದ ತೆಂಗಿನಕಾಯಿಯನ್ನು ಪೂಜೆಯ ನಂತರ ಎಸೆದ ಕಾರಣಕ್ಕೆ ಕೈಯಲ್ಲಿದ್ದ ಸಂಪತ್ತು ಕರಗುತ್ತದೆ ಎಂದು ಅನುಭವದಿಂದ ಹೇಳುತ್ತಾರೆ. ಪೂಜೆಯಲ್ಲಿ ಇಟ್ಟ ತೆಂಗಿನಕಾಯಿಯ 3 ಕಣ್ಣುಗಳು ತ್ರಿದೇವರ ವೀಕ್ಷಣೆ. ಅದರೊಳಗಿನ ನೀರು ದೇವರ ತೀರ್ಥ, ಅದರ ತೊಳೆ ಪವಿತ್ರ ಪ್ರಸಾದ. ಅದರಿಂದಲೇ ಇದನ್ನು ಪೂಜೆ ನಂತರ ದೇವರೊಂದಿಗೆ ಮಾಡಿದ ಶಕ್ತಿಯ ವ್ಯವಹಾರ ಎಂದು ಭಕ್ತರು ನಂಬುತ್ತಾರೆ. ಹೀಗಾಗಿ ಈ ವಿಡಿಯೋ ಅಂತ್ಯ ಹೊತ್ತಿಗೆ ನೀವು ಈ ಪವಿತ್ರ ಶ್ರೀಫಲವನ್ನು ದೇವಾನುಗ್ರಹ ಪಡೆಯುವ ಸೇತುವೆಯಾಗಿ ಬಳಸುವ ಗುಟ್ಟು ಸಂಪೂರ್ಣವಾಗಿ ತಿಳಿದುಕೊಳ್ಳುತ್ತೀರಾ. ಭಾಗ 1: ಕಳಸದ ತತ್ವ ಮತ್ತು ತೆಂಗಿನಕಾಯಿಯ ಆಧ್ಯಾತ್ಮಿಕ ಮಹಿಮೆ. ಕಳಸ ಎನ್ನುವುದು ಸೃಷ್ಟಿ ಶಕ್ತಿಯ ಪವಿತ್ರ ಪ್ರತಿರೂಪ. ಅದರೊಳಗಿನ ನೀರು ಜೀವನದ ಪ್ರವಾಹ, ನವಧಾನ್ಯ, ಸುಖ ಸಮೃದ್ಧಿ, ಮಣ್ಣು, ಭೂಮಿ ತಾಯಿ, ಎಲೆಗಳು ಪ್ರಕೃತಿ, ಮೇಲಿರುವ ತೆಂಗಿನಕಾಯಿ ದೇವರ ಶಿರಸ್ಸು. ಇದರಲ್ಲಿ ಪೂಜೆ ವೇಳೆ ಮಂತ್ರದ ಶಕ್ತಿ, ಧೂಪ ದೀಪದ ಕಂಪನ, ದೇವರ ಆಹ್ವಾನದ ಚೈತನ್ಯ ಒಟ್ಟಾಗಿರುತ್ತದೆ. ತೆಂಗಿನಕಾಯಿ ಶ್ರೀಫಲ ಅಂದರೆ ಶ್ರೇಷ್ಠ ಶುಭ ಫಲ ನೀಡುವ ಪವಿತ್ರ ಹಣ್ಣು. ಇದರಲ್ಲಿ ಮೇಲಿನ ಗುಂಡು ಸಹಸ್ರಾರ ಚಕ್ರ, ಒಳಗಿನ ನೀರು ಆತ್ಮ, ತೀರ್ಥ, ತೊಳೆ ಶುದ್ಧ ಮನಸ್ಸು, ಚಿಪ್ಪು ಅಹಂಕಾರ. ಅದನ್ನು ಒಡೆಯುವುದು ಅಹಂಕಾರವನ್ನು ದೇವರಲ್ಲಿ ಅರ್ಪಿಸುವುದು. ದೇವಾಲಯಗಳಲ್ಲಿ, ಹಬ್ಬಗಳಲ್ಲಿ, ವ್ರತಗಳಲ್ಲಿ ಕಳಸದ ತೆಂಗಿನಕಾಯಿಗೆ ವಿಶೇಷ ಪೂಜಾ ಸ್ಥಾನವಿರುತ್ತದೆ. ಯಾಕೆಂದರೆ ಅದು ಶಕ್ತಿಯ ಕಲಶಕ್ಕೆ ಮುಕುಟ. ಪೂಜೆ ವೇಳೆ ದೇವರ ಶಕ್ತಿ ನೇರವಾಗಿ ಅಲ್ಲಿ ನೆಲೆಸಿರುತ್ತದೆ. ಭಾಗ 2: ಪೂಜೆ ನಂತರ ತೆಂಗಿನಕಾಯಿಯನ್ನು ಉಪಯೋಗಿಸುವ ಪವಿತ್ರ ವಿಧಾನಗಳು. ಪ್ರಥಮ ಕ್ರಮ: ಕಳಸ ವಿಸರ್ಜನೆ. ಪೂಜೆ ಮುಗಿದ ನಂತರ ಕಳಸದ ನೀರನ್ನು ತುಳಸಿಯ ಬೇರುಗೆ ಅಥವಾ ಮನೆಯ ತೋಟದ
ಉತ್ತರ ಈಶಾನ್ಯ ದಿಕ್ಕಿಗೆ ಹಾಯಿಸಿ. ಇದು ಪವಿತ್ರ ಶಕ್ತಿ ಭೂಮಿಗೆ ಸೇರಿ ಮನೆಗೆ ಲಕ್ಷ್ಮಿಯ ತರಂಗ ಮರಳಿ ಬರುವ ದಾರಿ ತೆರೆಯುತ್ತದೆ. ತೆಂಗಿನಕಾಯಿ ಬಳಕೆ. ಅದು ಹಾಳಾಗದಿದ್ದರೆ 1 ರಿಂದ 3 ದಿನದೊಳಗೆ ಶುಭ ಮುಹೂರ್ತದಲ್ಲಿ ದೇವರ ಮುಂದೆ ಒಡೆಯಿರಿ. ಒಡೆಯುವಾಗ ಓಂ ಶ್ರೀಂ ರೀಂ ಕ್ಲೀಂ ಅಥವಾ ಓಂ ಮಹಾಲಕ್ಷ್ಮೈ ನಮಃ ಮನಸ್ಸಿನಲ್ಲಿ ಜಪಿಸಿ. ಅದರ ನೀರನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಿ. ನಂತರ ಮನೆಯ ಜನರಿಗೆ ತೀರ್ಥವಾಗಿ ಹಂಚಿ. ತೊಳೆಭಾಗವನ್ನು ದೇವಸ್ಥಾನ, ಪೂಜೆ ಸ್ಥಳ ಅಥವಾ ಮನೆಯ ಜನರಿಗೆ ಪ್ರಸಾದವಾಗಿ ನೀಡಿ. ಚಿಪ್ಪು ನಿರ್ವಹಣೆ. ಚಿಪ್ಪನ್ನು ಕಾರಿನಿಂದ ತುಳಿಯಬೇಡಿ. ಎಸೆಯದೆ ಶುದ್ಧ ನೀರಿನಲ್ಲಿ ತೊಳೆದು ಒಣಗಿಸಿ. ಅದನ್ನು ದೀಪದ ಪಾತ್ರೆ, ಹವನದ ಪವಿತ್ರ ಚಿಪ್ಪು ಅಥವಾ ತುಳಸಿ ಕಾವಲು ರೂಪದಲ್ಲಿ ಪವಿತ್ರವಾಗಿ ಮನೆಗುಡಿಯಲ್ಲಿ ಇಡಿ. ಹಾಳಾದ ತೆಂಗಿನಕಾಯಿ ನಿರ್ವಹಣೆ. ಹಾಳಾದರೆ ಅಥವಾ ಮೂಲೆ ಬಂದರೆ ಕಸದಲ್ಲಿ ಹಾಕದೆ ತುಳಸಿ ಗಿಡದ ಬಳಿ ಹೂಳಬೇಕು ಅಥವಾ ದೇವಸ್ಥಾನದ ಸಮೀಪ ಮಣ್ಣಿನಲ್ಲಿ ಅರ್ಪಣೆಯಂತೆ ಹೂಳಬೇಕು. ಇದರಿಂದ ಅದರಲ್ಲಿದ್ದ ಶಕ್ತಿಗೆ ಮುಕ್ತಿಯ ಗೌರವ ದೊರೆಯುತ್ತದೆ. ಭಾಗ 3. ಕಳಸದ ತೆಂಗಿನಕಾಯಿಯಿಂದ ಆಗುವ 10 ಅತ್ಯಂತ ಶುಭ ಪರಿಣಾಮಗಳು. 1. ಲಕ್ಷ್ಮೀ ಆಕರ್ಷಣೆ. ಶ್ರದ್ಧೆಯಿಂದ ನೈವೇದ್ಯ ಮಾಡಿದರೆ ಹಣದ ಹರಿವು ಹೆಚ್ಚುತ್ತದೆ. ಕುಟುಂಬಕ್ಕೆ ರಕ್ಷಣೆ. ಮನೆಗೆ ದುಷ್ಟ ದೃಷ್ಟಿ ನುಗ್ಗೋದಿಲ್ಲ. ಮನಸ್ಸಿಗೆ ನೆಮ್ಮದಿ, ಒತ್ತಡ, ಆತಂಕ ಕಡಿಮೆಯಾಗುತ್ತದೆ. ಕೆಲಸ ಯಶಸ್ಸು. ಹೊಸ ಶುಭಾರಂಭಗಳು ಫಲ ನೀಡುತ್ತವೆ. ಆರೋಗ್ಯ ಲಾಭ. ದೇವರ ಚೈತನ್ಯ ಶಕ್ತಿ ದೇಹಕ್ಕೆ ಚೈತನ್ಯ ಕೊಡುತ್ತೆ. ಜ್ಞಾನ ವೃದ್ಧಿ. ಮನೆಯಲ್ಲಿ ಮಕ್ಕಳಿಗೆ ಅಧ್ಯಯನದಲ್ಲಿ ಉತ್ತಮ ಫಲ. ವಾಸ್ತು ದೋಷ ನಿವಾರಣೆ. ಈಶಾನ್ಯ ದಿಕ್ಕಿನಲ್ಲಿ 3 ದಿನ ಇಟ್ಟು ನಂತರ ಒಡೆದರೆ ಪರಿಣಾಮ ಅಧಿಕ. ಸಂತಾನ ಆಶೀರ್ವಾದ. ಪೂಜಿತ ತೆಂಗಿನ ನೀರನ್ನು ಹಂಚಿದರೆ ಸಂತಾನ ಯೋಗ್ಯ ಫಲ. ಸಕಾರಾತ್ಮಕ ಔರ ವೃದ್ಧಿ. ಮನೆಯಲ್ಲಿ ಶಕ್ತಿಯ ಕಂಪನ ಸ್ವಚ್ಛವಾಗಿರುತ್ತದೆ. ಅಭಯ ವಲಯ. ದೇವಸ್ಥಾನ, ಗುಡಿ ಮುಂದೆ ಇಟ್ಟರೆ ರಕ್ಷಾ ಕವಚ ರೂಪ ಸಿಗುತ್ತದೆ. ಭಾಗ 4. ಮಾಡಿದ ತಪ್ಪುಗಳು ಮತ್ತು ಆಗುವ ಅಶುಭ ಫಲಗಳು. ತೆಂಗಿನಕಾಯಿಯನ್ನು ಪೂಜೆಯ ನಂತರ ಎಸೆದರೆ ಹಣದಲ್ಲಿ ನಷ್ಟ, ಕೆಲಸದಲ್ಲಿ ತಡ, ಮನೆಯಲ್ಲಿ ಕಲಹ, ಋಣಬಾಧೆ, ನಕಾರಾತ್ಮಕ ಶಕ್ತಿ ಹೆಚ್ಚಾಗುವುದು. ಹಾಳಾದ ತೆಂಗಿನಕಾಯಿ ಇಟ್ಟುಕೊಂಡಿದ್ದರೆ ಮನಸ್ಸಿಗೆ ಗೊಂದಲ, ಚೈತನ್ಯದ ಕುಂಠಿತ, ಅನಾರೋಗ್ಯ ಸೂಚನೆಗಳು ಕಾಣಬಹುದು. ಕಾಲಿನಿಂದ ತುಳಿದರೆ ಪುಣ್ಯ ನಾಶ, ದೇವತಾ ದೋಷ, ಮನೆಯ ಶಕ್ತಿ ಕ್ಷೇತ್ರ ಅಶುದ್ಧವಾಗಬಹುದು. ಮಾರಾಟ, ವ್ಯಾಪಾರಕ್ಕೆ ಬಳಸಿದರೆ ಹಣ ಇದ್ದರೂ ನೆಮ್ಮದಿ ಇಲ್ಲ. ಬಂದ ಹಣವು ಉಳಿಯದು ಎಂಬ ನಂಬಿಕೆ. ಭಾಗ 5. ಕಳಸದ ತೆಂಗಿನಕಾಯಿ ಮತ್ತು ಹಬ್ಬದ ಅನುಗ್ರಹ ಫಲಗಳ ವಿಶ್ಲೇಷಣೆ. ಮಾರ್ಗಶಿರ ಗುರುವಾರ ಪೂಜೆಯ ತೆಂಗಿನಕಾಯಿ. ಇದನ್ನು ದೇವರ ಮುಂದೆ ಹೊಡೆದು ಸಕ್ಕರೆ, ಬೆಲ್ಲ ಜೊತೆಯಾಗಿ ಪ್ರಸಾದ ಹಂಚಿದರೆ ಧನಲಾಭ ಅಧಿಕ. ನೀರನ್ನು ತುಳಸಿಗೆ ಅರ್ಪಿಸಿದರೆ ಲಕ್ಷ್ಮಿಯ ಪ್ರಸನ್ನತೆ ವರ್ಷ ಪೂರ್ತಿ ಇರುತ್ತದೆ. ವರಮಹಾಲಕ್ಷ್ಮಿ ಹಬ್ಬದ ತೆಂಗಿನಕಾಯಿ. ಒಡೆಯುವಾಗ ಬಿಳಿ ಹೂ, ನೀರು, ಬೆಳ್ಳಿ ಹೊಳಪು ಕಂಡರೆ ಶುಭ ಸೂಚನೆ. ಒಡೆದ ನಂತರ ನೀರು ಸಿಹಿಯಾಗಿದ್ದರೆ ಮನೆಗೆ ಮಹಾಲಕ್ಷ್ಮಿ ಶಾಶ್ವತ ಅನುಗ್ರಹ. ಕಹಿಯಾಗಿದ್ದರೆ ಮನೆ ಶುದ್ಧಿ ಮಾಡಬೇಕು. ಗಣೇಶ ಚತುರ್ಥಿ ಕಳಸದ ತೆಂಗಿನಕಾಯಿ. ತೊಳೆ ಬಿಳಿಯಾಗಿ ಶುದ್ಧವಾಗಿದ್ದರೆ ವಿಘ್ನನಾಶ. ಕಪ್ಪು ಕಲೆ ಇದ್ದರೆ ಕೆಲ ಅಡೆತಡೆಗಳು ಇರುವುದು, ಆದರೆ ಪ್ರಾರ್ಥನೆಗೆ ಪರಿಹಾರ. ನವರಾತ್ರಿ ಕಳಸದ ತೆಂಗಿನಕಾಯಿ. ಇದನ್ನು ಹೂಳಿದಾಗ ಮೊದಲು ತುಪ್ಪದ ದೀಪ ಹಚ್ಚಿ ನಂತರ ಹೂಳಿದರೆ ನಕಾರಾತ್ಮಕ ಶಕ್ತಿ ಪರಿವರ್ತನೆ ಆಗಿ ಶಕ್ತಿ ದೇವಿಗೆ ಸೇರುತ್ತದೆ. ಭಾಗ 6. ಕೆಲವು ಮನೆ ಮದ್ದು ಮತ್ತು ಆಧ್ಯಾತ್ಮಿಕ ಉಪಯೋಗಗಳು. ಒಡೆದ ತೆಂಗಿನ ನೀರನ್ನು ತಂದೆಯಾದರೆ ತುಳಸಿಗೆ ಹಾಯಿಸಿ ಮನೆಯಲ್ಲಿ ಶಾಂತಿ ಹೆಚ್ಚಿಸಿ. ಸ್ವಲ್ಪ ನೀರಲ್ಲಿ ಹಾಕಿ
ಮೂಗಿಗೆ ತುಳಸಿ ಎಣ್ಣೆ ಹಚ್ಚಿ ನಂತರ ಸ್ನಾನ ಮಾಡಿದರೆ ಮಾನಸಿಕ ದೋಷ ಕಡಿಮೆಯಾಗುತ್ತದೆ. ಚಿಪ್ಪನ್ನು ಒಣಗಿಸಿ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ದೀಪ ಪಾತ್ರೆಯಾಗಿ ಬಳಕೆ ಮಾಡಿದರೆ ದೇವತಾ ಆಕರ್ಷಣೆ ಮತ್ತು ಸಮೃದ್ಧಿ ಹೆಚ್ಚಳ. ಶನಿ ಅಮಾವಾಸ್ಯೆ ದಿನ ಚಿಪ್ಪಿನ ದೀಪ ಹಚ್ಚಿದರೆ ಕಾಪಾಡುವ ಶಕ್ತಿ ಹೆಚ್ಚುತ್ತೆ. ಚಿಪ್ಪನ್ನು 2 ಭಾಗ ಮಾಡಿ ತುಳಸಿಯ ಎರಡೂ ಬದಿಯಲ್ಲಿ ಇಟ್ಟರೆ ಮನೆಗೆ ನಕಾರಾತ್ಮಕ ಶಕ್ತಿ ಪ್ರವೇಶ ತಡೆ. ತೆಂಗಿನ ತೊಳೆ ತೆಗೆದು ಬೆಲ್ಲ, ಏಲಕ್ಕಿ, ಗೋಧಿ ಹಿಟ್ಟು ಸೇರಿಸಿ ದೇವರಿಗೆ ಪ್ರಸಾದ ಮಾಡಿ ಹಂಚಿದರೆ ಮನೋಕಾಮನೆ ಫಲಸಿದ್ಧಿ. ಕುಟುಂಬದವರೆಲ್ಲರೂ ಚಿಕ್ಕ ತುಂಡು ಸೇವಿಸಿದರೆ ಬಾಂಧವ್ಯ ಫಲ. ಹವನಕ್ಕೆ ಬಳಸಿದರೆ ಕಳಸ ತೆಂಗಿನ ಚಿಪ್ಪಿನ ಹವನ ಮಾಡಿದರೆ ಕರ್ಮ ದೋಷ ಶಮನ. ಇದು ಅತಿ ಪವಿತ್ರ ಪರಿಹಾರ. ಕಳಸದ ತೆಂಗಿನಕಾಯಿ ಶಕ್ತಿ ಸಂಗ್ರಹದ ಮೂಲ. ಅದನ್ನು ನೀವು ಗೌರವದಿಂದ ನೈವೇದ್ಯ ಪ್ರಸಾದ, ತುಳಸಿ ಅರ್ಪಣೆ ಅಥವಾ ಪವಿತ್ರ ವಿಸರ್ಜನೆ ರೂಪದಲ್ಲಿ ನಿರ್ವಹಿಸಿದರೆ ದೇವರ ಕೃಪೆ, ಲಕ್ಷ್ಮೀ ಅನುಗ್ರಹ, ದುಷ್ಟ ಶಕ್ತಿ ನಿವಾರಣೆ, ಕುಟುಂಬಕ್ಕೆ ಶಾಂತಿ, ಕೆಲಸಗಳಿಗೆ ಯಶಸ್ಸು, ಆರೋಗ್ಯಕ್ಕೆ ಚೈತನ್ಯ, ಜೀವನಕ್ಕೆ ಶುಭ ಫಲಗಳು ನಿರಂತರವಾಗಿ ಹರಿದು ಬರುತ್ತವೆ. ತಪ್ಪು ಮಾಡಿದರೆ ಆ ಶಕ್ತಿ ತಿರಸ್ಕಾರದ ದೋಷವಾಗಿ ಪರಿವರ್ತನೆಯಾಗಬಹುದು. ಅದಕ್ಕಾಗಿ ಶ್ರದ್ಧೆ ಮತ್ತು ಪವಿತ್ರ ನಿರ್ವಹಣೆಯೇ ಮುಖ್ಯ. ಈ ದೈವಿಕ ರಹಸ್ಯ ತಿಳಿದಿದ್ದಕ್ಕೆ ನಿಮಗೆ ಪುಣ್ಯ ಸಿದ್ಧಿಯಾಗಲಿ. ಲಕ್ಷ್ಮೀ ಕಟಾಕ್ಷ ನಿಮ್ಮ ಮನೆಯಲ್ಲಿ ವಾಸವಾಗಲಿ. ನಿಮ್ಮ ಪ್ರತಿದಿನ ಶುಭವಾಗಲಿ. ಇಂಥದ್ದೇ ದೈವಿಕ ವಿಷಯಗಳಿಗಾಗಿ ನಮ್ಮ ಬಿಯಾಂಡ್ ಬ್ಲಾಗ್ ಅಂಡ್ ಸ್ಪಿರಿಟ್ ಚಾನೆಲ್ಗೆ ಚಂದಾದಾರರಾಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.